ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನೀಟ್ ಪರೀಕ್ಷೆಯಲ್ಲಿ ಬೀದರ್ ಜಿಲ್ಲೆ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದುಕೊಂಡಿದೆ. ಮೊದಲನೇ ಸ್ಥಾನ ಬೆಂಗಳೂರು, 2ನೇ ಸ್ಥಾನದಲ್ಲಿ ಮಂಗಳೂರು. ಮುಂಬರುವ ದಿನಗಳಲ್ಲಿ ನಂಬರ್ 1 ಮಾಡುವ ಗುರಿ ಹೊಂದಲಾಗಿದೆ. ಡಾಕ್ಟರ್ ಅಬ್ದುಲ್ ಖದೀರ್ ಚಿಂತನ ಮಂಥನ ಮಾಡುವ ಅವಶ್ಯಕತೆ ಇದೆ. ಬಸವರಾಜ್ ಜಾಬಶೆಟ್ಟಿ. ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಬಾಲ್ಕಿ ರಸ್ತೆಯ ರಿಂಗ್ ರಸ್ತೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ. ಮಾಜಿ ಸೈನಿಕರಿಗೆ ಸನ್ಮಾನಿಸಿದ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು. 140 ಕೋಟಿ ಭಾರತೀಯರಿಗಾಗಿ ಸೇವಾ ಸಮಿತಿ ಕೆಲಸ ಮಾಡ್ತಾ ಇದೆ. ವೈಜನಾಥ್ ಝಳಕಿ. ನಗರದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ. ಸಂವಿಧಾನ ಪೀಠಿಗೆ ಓದುವ ಮೂಲಕ ಕಾರ್ಯಕ್ರಮ ಆರಂಭಿಸಿದ ಆಯೋಜಕರು. ಲೈಂಗಿಕ ಕಾರ್ಮಿಕರ ಸ್ಥಿತಿಗತಿ ಹಕ್ಕುಗಳ ಕುರಿತು ವಿವರಿಸಿದ ರಾಜೇಶ್ ಸಂಗಮ್. ಇಂದಿನ ವಾರ್ತೆಗಳ ಮೇಲೆ ಒಂದು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ. ಆ ಒಂದು ವಾರ್ತೆಗಳ ಕುರಿತು ವಿವರಗಳನ್ನು ನಾವು ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಅತಿ ಹೆಚ್ಚು ನೀಟ್ ವಿದ್ಯಾರ್ಥಿಗಳು 600ರಿಂದ 720 ಶ್ರೇಣಿಯಲ್ಲಿ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಬೆಂಗಳೂರು ನಗರದವರು. ಆ ಶ್ರೇಣಿಯಲ್ಲಿ ಅಂಕ ಗಳಿಸಿರುವಂತಹ 4302 ವಿದ್ಯಾರ್ಥಿಗಳ ಪೈಕಿ 1457 ವಿದ್ಯಾರ್ಥಿಗಳು ಬೆಂಗಳೂರು ನಗರದಿಂದ ಬಂದಿದ್ದಾರೆ. 2ನೇ ಸ್ಥಾನದಲ್ಲಿ ಮಂಗಳೂರು ಜಿಲ್ಲೆ ಬಂದಿದ್ದು 621 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. 3ನೇ ಸ್ಥಾನದಲ್ಲಿ ಬೀದರ್ ಜಿಲ್ಲೆ ಬಂದಿದ್ದು ಸುಮಾರು 309 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಇದು ಹೆಮ್ಮೆಯ ವಿಷಯವಾಗಿದೆ ಎಂದು ಶಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಮುಂಬರುವ ದಿನಗಳಲ್ಲಿ ಬೀದರ್ ಜಿಲ್ಲೆಯು ರಾಜ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿ ಬರುವಂತೆ ಪ್ರಯತ್ನ ಮಾಡಲಾಗ್ತಾ ಇದೆ. ಎಲ್ಲರ ಸಹಕಾರ ಅಗತ್ಯ. ಎಲ್ಲಾ ರೀತಿಯ ಮಕ್ಕಳ ಶಿಕ್ಷಣದ ಕಡೆಗೆ ಗಮನವನ್ನು ಕೊಡಲಾಗ್ತಾ ಇದೆ. ಶಾಲೆಯಿಂದ ಹೊರಗುಳಿಯದಂತೆ ಅಂದರೆ ಮಕ್ಕಳು ಶಾಲೆಯಿಂದ ಹೊರಗುಳಿಯದಂತೆ AICU ಸ್ಥಾಪನೆ ಕೂಡ ಮಾಡಲಾಗಿದೆ. ಮಕ್ಕಳನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಅಬ್ದುಲ್ ಖದೀರ್ ಅವರು ಹೇಳಿದರು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ನಮ್ಮ ಕರ್ನಾಟಕ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಕಡಿಮೆ ಶುಲ್ಕದಲ್ಲಿ ಉತ್ತಮ ಸೌಲಭ್ಯಗಳೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಪದವಿ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನ್ಯಾಕ್ ಕಮಿಟಿಯಿಂದ A+ ಪಡೆದ ಕಾಲೇಜು ಇದಾಗಿದೆ. ಹೆಚ್ಚು ಹಣ ನೀಡುತ್ತೇವೆ, ಫಲಿತಾಂಶ ಕೊಡಿ ಎಂದು ವಿದ್ಯಾರ್ಥಿಗಳು ಎಷ್ಟೇ ಕೇಳಿಕೊಂಡಿದ್ರು ಕೂಡ ಇದುವರೆಗೆ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಪ್ರತಿದಿನ ಕಾಲೇಜುಗಳಿಗೆ ಬರಲೇಬೇಕು, ಪಾಠ ಪ್ರವಚನಗಳನ್ನು ಕೇಳಲೇಬೇಕು, ಓದಿ ಬರೆದಿದ ನಂತರವೇ ಪಾಸ್ ಆಗಬೇಕು ಅನ್ನುವಂಥ ಒಂದು ವಾರ್ನಿಂಗ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಪಾರದರ್ಶಕವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಎಂದು ಹೇಳ್ತಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾಗಿರುವಂಥ ಡಾಕ್ಟರ್ ರಜನೀಶ್ ವಾಲಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, BVB ಕಾಲೇಜಿನಲ್ಲಿ ಸೈನಿಕ ಶಾಲೆ ಆರಂಭವಾಗಿದೆ. ಈ ಶಾಲೆಯ ಮೂಲಕವಾಗಿ ಬೀದರ್ ಜಿಲ್ಲೆಯನ್ನು ರಾಷ್ಟ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ವಿಜ್ಡಮ್ ಸಂಸ್ಥೆ ಅಧ್ಯಕ್ಷ ಆಸಿಫುದ್ದೀನ್ ಮಾತನಾಡ್ತಾ, ಮಕ್ಕಳನ್ನು ಪ್ರಾಥಮಿಕ ಹಂತದಲ್ಲೇ ಉತ್ತಮವಾಗಿ ಶಿಕ್ಷಣ ನೀಡಿದರೆ ಕಾಲೇಜು ವಿಭಾಗದಲ್ಲಿ ಉತ್ತಮ ಫಲಿತಾಂಶ ತೆಗೆಯಲಿಕ್ಕೆ ಅನುಕೂಲ ಆಗ್ತದೆ. ಈ ಕುರಿತು ಚಿಂತನ ಮಂಥನ ಆಗುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಬಾಲ್ಕಿಯ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಪೂರ್ಣಿಮಾ ಜಾರ್ಜ್ ಉಪಸ್ಥಿತರಿದ್ದರು. ಎಲ್ಲರಿಗೂ ಫಿಕ್ಸ್ಡ್ ಇರುತ್ತೆ. ಸೊ ಆ ಫೀಸಿನಲ್ಲಿ ಯಾರು ಮಕ್ಕಳು ಸ್ವಲ್ಪ ಚೆನ್ನಾಗಿ ಮಾಡಿ ಬಂದಿರ್ತಾರೆ ಅವ್ರಿಗೆ ಕನ್ಸೆಷನ್ ಸಿಗ್ತದೆ. ಇವನ್ ಕಡಿಮೆ ಇದ್ದಾನೆ, ಇವನಿಗೆ ಹೆಚ್ಚು ತಗೊಳ್ರಿ, ಇವನ್ ಅದು ಏರ್ ಟಿಕೆಟ್ ಇದ್ದಂಗೆ ಇರಲ್ಲ. ಏರ್ಲೈನ್ಸ್ ಟಿಕೆಟ್ಸ್ ಹೆಂಗಿರ್ತದಲ್ಲ ಆ ಥರ ಇರಲ್ಲ. ಒಂದು ಫಿಕ್ಸ್ಡ್ ಫೀಸ್ ಇರ್ತದೆ. ಅದು ನಾನಂತೂ ಜ್ಞಾನಸುಧಾದ್ ಮಾತಾಡ್ತಾ ಇದ್ದೀನಿ. ಒಂದು ಫಿಕ್ಸ್ಡ್ ಫೀಸ್ ಇರ್ತದೆ. ಅಲ್ಲಿ ಯಾರಾದರೂ ಪರ್ಸೆಂಟೇಜ್ ಕಡಿಮೆ ಬಂದು ಪರ್ಸೆಂಟೇಜ್ ಹೆಚ್ಚು ಬಂದು ದೆನ್ ದೇ ಡಿಸರ್ವ್ ಇಟ್ ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದು ಕೊಡ್ತಾ ಇರ್ತೀವಿ ಅಂತ ಅದೇ ಹೇಳ್ತಾ ಇದ್ದಾರೆ. ಇವರು ಹೆಚ್ಚು डिस्ट्रिक्ट कर्नाटक में बेंगलुरु और मैंगलोर के बाद 3rd हाईएस्ट रैंक लाने वाली डिस्ट्रिक्ट बना है. और बीदर नेचुरली छोटा है, बेंगलोर से जस्ट 2% पॉपुलेशन है, लेकिन इसके बावजूद भी हम बेंगलोर के सीट का मोर देन 25% सीट बीदर के इंस्टीट्यूशन हासिल करे हैं. ये सारे बीदर के लिए खुशी की बात है. मैं बीदर के एक और इंस्टीट्यूशन विजडम ग्रुप ऑफ इंस्टीट्यूशन के चेयरमैन फाउंडर आसिफुद्दीन साहब का भी यहाँ पर स्वागत करता हूँ. वे भरोसा करें, वो कर्नाटक भर के स्टूडेंट जो मैंगलोर से धारवाड़ से बीदर भेजकर बीदर में बच्चों को पढ़ाए, वो हम पर बीदर के इंस्टीट्यूशन पर भरोसा करे. उसके लिए मैं शुक्रिया अदा करता हूँ. रूरल में एक बड़ा काम हुआ है. भालकी जैसे छोटे मुकाम पर कन्नड़ मीडियम की रूरल के स्टूडेंट्स पर एक बड़ा काम हुआ है. स्वामी जी की गाइडेंस में बहुत ही बेहतरीन इंस्टीट्यूशन बना है. बीदर में और भी कई इंस्टीट्यूशन काम कर रहे हैं.
बीदर के दो मशहूर इंस्टीट्यूशन हिस्टोरिकल BUB कॉलेज और कर्नाटका कॉलेज कॉमर्स कॉलेज के नाम से जो मशहूर है, वो डिग्री में सर्विसेज दे रहे हैं। और कई इंस्टीट्यूशन हैं जो बेसिक से पढ़ा रहे हैं, जिसमें गुरु नानक पब्लिक स्कूल, ज्ञानसुधा स्कूल और भी कई स्कूल हैं, प्राइवेट स्कूल्स का बड़ा कंट्रीब्यूशन है। ये बेसिक से पढ़ाकर बच्चों को 10th तक एक क्वालिटी देकर आगे भेज रहे हैं, जिसके नतीजे में उसी का रिजल्ट है जो हम आज नीट पर में टॉप कर रहे हैं। सिर्फ नीट में नहीं बल्कि और भी तमाम सब कोर्सेज में हमारे स्टूडेंट्स को आगे आना चाहिए। और ख़ास तौर पर JEE में भालकी में स्वामी जी के अंडर में इंजीनियरिंग के लिए प्रिपरेशन बड़ा अच्छा काम हो रहा है। एहसास के साथ हम सब मिलकर काम करेंगे और एग्ज़ाम में माल प्रैक्टिस को ख़त्म करने के लिए हर मुमकिन पूरे डिस्ट्रिक्ट के टीचर्स, इंस्टीट्यूशन, पेरेंट्स मिलकर कोशिश करेंगे। ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ CBE ಕಾಲೇಜ್ ವಿತ್ ಪೊಟೆನ್ಷಿಯಲ್ ಫಾರ್ ಎಕ್ಸಲೆನ್ಸ್ ಸ್ಟೇಟಸ್ ಪಡೆದಿರುವ ಇದು 5ನೇ ಕಾಲೇಜ್ ಆಗಿದೆ. ಈ ಕಾಲೇಜಿನಲ್ಲಿ 2018-19 ಸಾಲಿನ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದಿಂದ ಮಾನ್ಯತೆ ಪಡೆದ 2 ಸ್ಕಿಲ್ ಓರಿಯೆಂಟೆಡ್ ಡಿಗ್ರಿ ಪ್ರೋಗ್ರಾಮ್ಸ್ ಪ್ರಾರಂಭಿಸಲಾಗಿದೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಈ ಪದವಿ ಕೋರ್ಸ್ಗಳನ್ನು ನಡೆಸುತ್ತಿರುವ ಪ್ರಥಮ ಕಾಲೇಜು ಆಗಿದೆ. ಈ ಕಾಲೇಜಿನಲ್ಲಿ ಓದಿರುವ ಹಲವಾರು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಪರೀಕ್ಷೆಗಳಾದ ಕ್ಯಾಟ್, ನೆಟ್, ಜಾಮ್ ಇಂತಹ ಎಕ್ಸಾಮ್ಗಳಲ್ಲಿ ಪಾಸಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಯ ಅನೇಕ ಯುವಕರಿಗೆ ದಿನದಲ್ಲಿ ಕಾಲೇಜಿಗೆ ಬರಲಾಗದಿರುವ ಯುವಕರಿಗೆ ಉನ್ನತ ಶಿಕ್ಷಣ ಒದಗಿಸುವ ಸದುದ್ದೇಶದಿಂದ ಈ ಸಾಲಿನಿಂದ ಇದೇ ವರ್ಷ BCA, BBA ಮತ್ತು BCom ನಲ್ಲಿ ರಾತ್ರಿ ಕಾಲೇಜನ್ನು ತೆರೆಯಲಾಗಿದೆ. ಈವ್ನಿಂಗ್ ಕಾಲೇಜ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಳ್ಳಿಗಳಿಂದ ಬರುವ ಮತ್ತು ಸುಮಾರು 200 ಪ್ರತಿಭಾವಂತ ಬಡ ಮಕ್ಕಳಿಗೆ ಪ್ರತಿ ವರ್ಷ ನಮ್ಮ ಕಾಲೇಜಿನಿಂದ 5 ರೂಪಾಯಿನಲ್ಲಿ 25 ರೂಪಾಯಿದು ಟಿಫಿನ್ ಏನದ ಊಟದ ವ್ಯವಸ್ಥೆ ಅನ್ನೋದಂದ್ರೆ ಮಾಡಲಾಗಿದೆ. ಶಿಕ್ಷಣಕ್ಕೆ ಬೇಕಾಗುವ ವೆಚ್ಚಗಳನ್ನು ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಸಂಗ್ರಹಿಸಿದ ಹಣದಿಂದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅನ್ನಪೂರ್ಣ ಅನ್ನುವ ಯೋಜನೆ ಅಡಿಯಲ್ಲಿ ನೀಡುತ್ತಿರುವುದು ಅತ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಳೆದ 54 ವರ್ಷಗಳಿಂದ ನಿರಂತರವಾಗಿ ಈ ಸಂಸ್ಥೆ ಸೇವೆಯನ್ನು ಸಲ್ಲಿಸುತ್ತಿದೆ. ನಮ್ಮಲ್ಲಿ ಗ್ರಾಮೀಣ ಪ್ರದೇಶ ವಿಶೇಷವಾಗಿ ಬಡ ಮಕ್ಕಳು ಪ್ರವೇಶ ಪಡೆಯುತ್ತಾರೆ. ಕಡಿಮೆ ಶುಲ್ಕದಲ್ಲಿ ಉತ್ತಮ ರೀತಿಯ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ. ಶ್ರೇಣಿ ಭೇದವಿಲ್ಲದೆ 35% ಹಿಡಿದು ಎಲ್ಲ ಮಕ್ಕಳಿಗೆ ಪ್ರವೇಶ ನೀಡುತ್ತೇವೆ. ಕಳೆದ ವರ್ಷ ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನ ಗಳಿಸಿದ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಈ ಸಲ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದಿರುತ್ತೇವೆ. ವಿಜ್ಞಾನ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಬೇಸಿಕ್ ಸೈನ್ಸ್ಗೆ ಮೊದಲ ಆದ್ಯತೆ ನೀಡಲಾಗುವುದು. ನಮ್ಮಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್, ಫಾರ್ಮಸಿ, BCA, ನರ್ಸಿಂಗ್ ಮೊದಲಾದ ವೃತ್ತಿಪರ ಕೋರ್ಸ್ಗಳಿಗೆ ಹೋಗುತ್ತಾರೆ. डायरेक्टर यहाँ पर नीश वाली साहब हैं, वो अपना कॉलेज की तरफ से सर्विसेज जो दे रहे हैं वो डिस्कस करेंगे. ಎಲ್ಲರೂ ಎಲ್ಲ ಕರೆಕ್ಟಾಗಿ ಬೀದರ್ ಹೇಳಿದ್ದಾರೆ. ನಾನು ಸ್ವಲ್ಪ ಹೇಳ್ಬೇಕಂತ ಇದ್ದೀನಿ, ಕೊಟ್ಟಿದ್ದಾರೆ. ಬೀದರ್ದ ಶೈಕ್ಷಣಿಕ ಮುಂದೆ ಬರ್ತಾ ಇದೆ, ಇದರಲ್ಲಿ ಏನೇ ಮಾತೇ ಇಲ್ಲ. ಇವಾಗ 600% ಥರ್ಡ್ ಪೊಸಿಷನ್ ಬಂದಿವಿ, ಮುಂದೆ ಫಸ್ಟ್ ಬಂದೇ ಬರ್ತೀವಿ. ಅದಕ್ಕೆ ಸೌತ್ ಕರ್ನಾಟಕದ ಟೆನ್ಷನ್ ಆಗ್ಯದ, ಬೀದರ್ ಹೆಂಗೆ ಇಷ್ಟು ಮುಂದೆ ಬರ್ತದೆ. ಅದಾಗ ಇಲ್ಲಿಂದ ಇನ್ಸ್ಟಿಟ್ಯೂಟ್ಸ್ ವರ್ಕ್ ಮಾಡ್ತಾರೆ, ಡೇ ನೈಟ್ ವರ್ಕ್ ಮಾಡ್ತಾರೆ ಅಂತ ಬರ್ತಾ ಇದ್ದಾರೆ, ಇದ್ರಿಗೆ ಬರ್ತಿರ್ಲಿಲ್ಲ. ಮತ್ತು ಇನ್ನೊಂದು ನಾನು ಖದೀರ್ ಅವ್ರ ಹತ್ರ ಬಂದಿದ್ದೆ, ಕಣ್ರಿ ಮಾಮಾನಿ ಅಂತ ಅವರಿಗೆ. ಅವ್ರ ಹತ್ರ AICU ಅಂತಂದು ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ನಾವು ಹಿಂಗೆ ICU ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಇಂಟೆನ್ಸಿವ್ ಕೇರ್ ಯೂನಿಟ್. ಅವ್ರ ಹತ್ರ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಮಾಡಿದ್ದಾರೆ, ಅದು ಬಹಳ ಚೆನ್ನಾಗಿ ಇಷ್ಟ ಆಗಿದ್ದಾರೆ. ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಆ ಥರ ಮಾಡಬೇಕು. ಯಾರು ಲೈಫಲ್ಲಿ ಓದೇ ಇಲ್ಲ ಅವ್ರಿಗೋಸ್ಕರ ಅವ್ರಿಗೆ ಏನು ಏಜ್ ಇದೆ, ಏಜ್ ತಕ್ಕಂಗೆ ಅವರಿಗೆ ಇದು ಕೊಟ್ಟು, ಎಜುಕೇಶನ್ ಕೊಟ್ಟು, ಅವ್ರಿಗೆ ಡಿಗ್ರಿ ಕೊಟ್ಟು ಇಂಜಿನಿಯರ್, ಡಾಕ್ಟರ್ ಮಾಡಿದ್ದಾರೆ. ಅದೊಂದು ಭಾಳ ಚೆನ್ನಾಗಿದೆ. ಮತ್ತೆ ಇನ್ನೊಂದು ನಮ್ಮ ಗುಮ್ಮಡಿ ಕಾಲೇಜ್ ಹೇಳ್ಬೇಕಾದ್ರೆ ಇಷ್ಟು ವರ್ಷ ನಾನು ಅಲ್ಲೇ ಓದಿದ್ದೀನಿ. ಹೆಂಗೆ ಅವರು ಅಲ್ಲೇ ಓದಿದ್ದಾರೆ, ಜಫ್ಶೆಟ್ಟರ್ ಅಲ್ಲೇ ಓದಿದ್ದಾರೆ, ನಾನು ಅಲ್ಲೇ ಓದಿದ್ದೀನಿ. ಇದೇ ವರ್ಷ ಸೈನಿಕ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇಲ್ಲಿ. ಈ ಸೈನಿಕ್ ಸ್ಕೂಲ್ ಅಂದ್ರೆ ಮುಂಚೆ ನಾವು ಯೋಚನೆ ಮಾಡ್ತೀವಿ, ಸೈನಿಕ್ ಸ್ಕೂಲು ಅದು ಏನೋ ಒಂದು ದೊಡ್ಡದದ, ಅದು ಹೆಂಗೋ ಹೋಗ್ಬೇಕು, ಅದು ಆಗದೇ ಇಲ್ಲ. ಬಿಜಾಪುರ ಕೋಚಿಂಗ್ ಹಾಕ್ರಿ, ಬಿಜಾಪುರ ಕೋಚಿಂಗ್ ಕೊಡ್ರಿ, ಬೆಂಗಳೂರು ಕೋಚಿಂಗ್ ಕೊಡ್ರಿ ಅಂತ. ಅದೇನು ಬೇಕಾಗಲ್ಲ. ಬೀದರ್ನಲ್ಲೇ ಸೈನಿಕ್ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇದೇ ವರ್ಷ ಅಡ್ಮಿಷನ್ಸು ಆಗಿದೆ. ಮುಂದಿನ ವರ್ಷ ಅದು ಫುಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಶೈಕ್ಷಣಿಕ ಬಹಳ ಚೆನ್ನಾಗಿ ಬರ್ತಾ ಇದೀವಿ. ನಾವು ಬೀದರ್ ಇನ್ನೊಂದು ಸ್ವಲ್ಪ ದಿವಸ ಹಿಂದುಳಿದಂತ ಅನ್ನಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಎಜುಕೇಶನ್ ಎಲ್ಲ ಮುಂದೆ ಬರ್ತಾ ಇದೀವಿ. ಮತ್ತೊಂದು ಈ ವರ್ಷ ಮಾತಾ ಮಾಣಿಕೇಶ್ವರಲ್ಲಿ ಒಬ್ಬರು JEE 222 ರ್ಯಾಂಕಿಂಗ್ ತಗೊಂಡು ಬಂದಿದ್ದಾರೆ. ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ನಮ್ಮವರೇ 222 ತಗೊಂಡಿದ್ದಾರೆ.
ಥ್ಯಾಂಕಿಂಗ್ ಮೇಡಮ್. ಇಷ್ಟೊಂದು ಆ್ಯಡ್ ಮಾತ್ರ ಬೀದರ್ನಲ್ಲಿ ಸೆಕ್ಷನ್ ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಮುಂದೆ ಬರೋ ದಿವಸದಲ್ಲಿ ನಾವು ಕರ್ನಾಟಕ ನಂಬರ್ 1 ಅಲ್ಲಿ ಬರ್ತೀವಿ ಅಂತ ಈ ಮುಖಾಂತರ ಹೇಳಿ ಬಯಸ್ತೀನಿ. ಎಲ್ಲಿ ಬೇಕಾಗಿತ್ತು ಅದನ್ನ ಬಹಳ ಸರ್ ಅವರಂತಾಗೆ ಅದ್ರ ಬಗ್ಗೆ ಫೋಕಸ್ ಮಾಡಿರೋದ್ರಿಂದ ಒಂದು ಎಲ್ಲವೂ ಬೆಳೀತಾ ಹೋದಾಗ ಅದು ಒಂದು ಹೂ ಬಿಡಬೇಕು, ಕಾಯಿ ಬರಬೇಕು, ಒಂದು ಗಿಡಕ್ಕೆ ಒಂದು ಕಾಯಿ ಆಗ್ಬೇಕು ಅಂತಂದ್ರೆ ಅದು ಎಲ್ಲವೂ ಯಾವುದೇ ಸ್ವಸ್ಥ ಒಂದು ಗಿಡದಲ್ಲಿಯೇ ಮಾತ್ರ ಸುಂದರವಾದಂತಹ ಕಾಯಿಗಳು ಹಣ್ಣುಗಳು ಬಿಡೋದಕ್ಕೆ ಸಾಧ್ಯ. ಹಾಗಾಗಿ ಹಿಂದಿನ 20-25 ವರ್ಷಗಳಲ್ಲಿ ನಡೆದಂತಹ ಏನು ಸತತ ಪ್ರಯತ್ನಗಳಿದೆಯೋ ಅದರಲ್ಲಿ ಯಾರೇನು ಸೋತಿಲ್ಲ ಅಂತಲ್ಲ. ಕೆಲವೊಂದ್ ಕಡೆ ನಾವೆಲ್ಲರಿಗೂ ಕೆಲವೊಂದ್ ಕಡೆ ನಾವು ಮಾಡೋ ಪ್ರಯತ್ನಗಳು ಪ್ರಯೋಗಗಳಲ್ಲಿ ನಮಗೆ ಸೋಲುನು ಕೂಡ ಆಗಿದೆ. ಇದು ಯಾಕೋ ಸರಿ ಆಗ್ಲಿಲ್ಲ, ಇದನ್ನ ಹೆಂಗ್ ಮಾಡ್ಬೇಕು, ಈ ತರದ್ದೆಲ್ಲ ಪ್ರಯೋಗಗಳಲ್ಲಿ ನಮಗೆ ಸೋಲುನು ಕೂಡ ಆಗಿದೆ. ಆದ್ರೆ ಸೋತ ತಕ್ಷಣ ಅಲ್ಲಿಗೆ ಅದನ್ನ ಬಿಡ್ಲಾರ್ದೇನೆ ತಿರ್ಗಾ ಪ್ರಯತ್ನ ಮಾಡಿರುವ ಫಲವಾಗಿ ಇವತ್ತು ನಾವು ಈ ಸ್ಥಾನದಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಇರೋರಿಗೆ ಎಲ್ರಿಗೂ ಇದ್ರ ಜೊತೆಗೆ ಇನ್ನೂ ಇವತ್ತು ಯಾರ್ಯಾರು ಬಂದಿಲ್ವೋ ಎಲ್ಲ ಶಿಕ್ಷಣ ಸಂಸ್ಥೆಗಳವರಿಗೂ ಕೂಡ ಒಂದು ಅಭಿನಂದನೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತಂದ್ರೆ ನಮ್ಮ ಜಿಲ್ಲೆ ಬೆಳೆಸೋದ್ರಲ್ಲಿ ಬರೀ ಒಂದು ಶಾಲೆ 2 ಶಾಲೆಗಳ ಹೆಸರುಗಳನ್ನ ನಾವು ತಗೊಂಡ್ರೆ ನಾವು ತಪ್ಪಾಗ್ತೀವಿ. ಎಲ್ಲರೂ ಸೇರಿ ತಮ್ಮ ಕೈಲಾದಷ್ಟು, ಅದೇ DVG ಅವ್ರು ಹೇಳ್ತಾರಲ್ಲ, ಅಷ್ಟದಿಗ್ಗಜನ ನೀನು ಆದಿಶೇಷನೆ ನೀನು, ಕಷ್ಟ ಭಾರವಿದೆಂದು ನಿಟ್ಟಿಸುರ ಬಿಡುವೆ, ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ. ಇಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅವರಲ್ಲಿ ಅಂತಂದ್ರೆ, ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ, ಎಷ್ಟಾದರಷ್ಟೇ ಸರೆ ಮಂಕುತಿಮ್ಮ ಅಂತ. ಎಲ್ಲರೂ ತಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಂಡು ಹೋಗಿದ್ದಾರೆ, ಮಾಡ್ಕೊಂಡು ಹೋಗ್ತಾನೂ ಇರ್ತಾರೆ. ಇನ್ನೊಂದು ಈಗಷ್ಟೇ ಎತ್ತಿರೋ ಪ್ರಶ್ನೆ ಏನು ಅಂತಂದ್ರೆ, ನೀವೆಲ್ಲ ಶಾಲೆದವರು ತಗೊಂಡು ನೀವು ಅವ್ರಿಗೆ ತಿದ್ದುತ್ತೀರಿ. ಖಂಡಿತವಾಗ್ಲೂ ಇದು ನಾನಂತೂ ಎದೆ ತಟ್ಟಿ ಹೇಳ್ತೇನೆ, ಬೀದರಲ್ಲಿ ಮಾತ್ರ ಯಾವ ಶಿಕ್ಷಣ ಸಂಸ್ಥೆಯೂ ಇದನ್ನ ಮಾಡ್ತಾ ಇಲ್ಲ, ಯಾವ ಶಿಕ್ಷಣ ಸಂಸ್ಥೆಯೂ ಮಾಡ್ತಾ ಇಲ್ಲ. ಹಂಗೆತ್ತಿತ್ತು ಅಂತಂದ್ರೆ ವರ್ಷ ನಾವು ಇನ್ನೂ ಒಂದು ಇದಕ್ಕೆ ಕೊಡ್ರಿ, ಇನ್ನೂ ಒಂದು ಏನು ಹೇಳ್ತೀವಿ, ಇದು ಮಾಡ್ಬೇಕು, ನಾವು ಸೆಕ್ಷನ್ ಮಾಡ್ಬೇಕು, ಸೆಕ್ಷನ್ ಕೊಡ್ರಿ ಅಂತ ಗವರ್ಮೆಂಟಿಗೆ ಬರೆಯೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಯಾಕಂತಂದ್ರೆ ನಾವು ಬರೀ ಹೈಯರ್ ಪರ್ಸೆಂಟೇಜ್ ಅವ್ರಿಗೆ ತಗೋತೀವಿ ಅಂತಂದ್ರೆ ಬೀದರಲ್ಲಿ ಪಾಸ್ ಆಗುವ ಮಕ್ಕಳೆಷ್ಟು ಅದನ್ನು ನಾವು ಲೆಕ್ಕ ಹಾಕ್ಬೇಕಾಗ್ತದೆ. 10ನೇ ಕ್ಲಾಸನ್ನ ಪಾಸ್ ಆಗುವ ಮಕ್ಕಳೆಷ್ಟು, ಅದ್ರ ಜೊತೆಗೆ ಸೈನ್ಸ್ ಬೆಂಡ್ ಆಫ್ ಮೈಂಡ್ ಇರ್ತಕ್ಕಂಥ ಮಕ್ಕಳೆಷ್ಟು ಇದ್ರೂ ಸಹಿತ ಅವ್ರೆಲ್ರಿಗೂ ಬರೋದಕ್ಕಾಗ್ತದ? ಎಲ್ಲರೂ ಕೆಲವೊಬ್ರು ಹಳ್ಳಿ ಕಡೆ ಇದ್ದಾರೆ, ಕೆಲವೊಬ್ರು ಇನ್ನೆಲ್ಲೋ ಇದ್ದಾರೆ, ಅವರೆಲ್ಲ ಅಲ್ಲಿ ಬಿಟ್ಟು ಮನೆಗಳನ್ನ ಬಿಟ್ಟು ಬರೋಕ್ಕಾಗ್ತದ? ಆ ತರಹದ ಪರಿಸ್ಥಿತಿನಲ್ಲೂ ಕೂಡ ಪೇರೆಂಟ್ಸ್ ಇದ್ದಾರೆ. ಇದೆಲ್ಲ ಲೆಕ್ಕಾಚಾರ ಹಾಕಿದಾಗ ಆ ತರಹದ ಪರಿಸ್ಥಿತಿ ಎಲ್ಲೂ ಇಲ್ಲ. ಕೆಲವೊಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಆಗ್ತಿರಬಹುದು. ಎಂಟ್ರೆನ್ಸ್ ಎಕ್ಸಾಮ್ ಆಗ್ತಾ ಇದೆ ಅಂದ ತಕ್ಷಣ ಇವರು ಬರೀ ಹೆಚ್ಚು ಮಾರ್ಕ್ಸ್ ಇದ್ದವ್ರಿಗೇನೆ ಕೊಡ್ತಾರೆ ಅನ್ನೋ ಯಾರಾದ್ರೂ ಮನಸ್ಸಿನಲ್ಲಿ ಮಾಡ್ಕೊಂಡಿದ್ರೆ ಅದು ಬಹುಶಃ ಬಹಳ ತಪ್ಪು ಕಲ್ಪನೆ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಯಾರು ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ತಗೊಂಡಿರ್ತಾರೋ ಅದಕ್ಕೆ ಎಲ್ಲಾ ಶಿಕ್ಷಣ ಸಂಸ್ಥೆಯವರೂ ಕೂಡ ಸ್ವಲ್ಪ ಕನ್ಸೆಷನ್ಸ್ ಕೊಟ್ಟು ಅವರಿಗೆ ಇನ್ನಷ್ಟು ಹುರಿದುಂಬಿಸುವ ಒಂದು ಪ್ರಯತ್ನವನ್ನ ಮಾಡುವ ಒಂದು ಪ್ರಯೋಗ ಮಾಡ್ತಾ ಇರ್ತಾರೆ. ಆದ್ರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಪೇಪರ್ಗಳನ್ನ ನಾವೇನ್ ಮಾಡ್ತೀವಿ ಆಮೇಲೆ ಅಂತಂದ್ರೆ, ಈ ಮಗು ಎಲ್ಲಿದೆ ಅಲ್ಲಿಂದ ಎಲ್ಲಿವರೆಗೂ ಎತ್ತಬೇಕು, ಅದಕ್ಕೆ ನಾನು ಯಾವ ರೀತಿ ಪ್ರಯತ್ನ ಪಡಬೇಕು, ಆ ಎಡೆಗೆ ನಾವೆಲ್ಲ ಯೋಚನೆಗಳು ಆಗ್ತಾ ಇರ್ತದೆ. 35 ಮಾರ್ಕ್ಸ್ ತಗೊಂಡು ಬಂದಂಥವ್ರು ಎಷ್ಟು ಜನ ಸೈನ್ಸ್ ಅಲ್ಲಿಲ್ಲ, ಎಷ್ಟು ಜನ ಕಾಮರ್ಸ್ ಮಾಡಿಲ್ಲ. ಹಾಗಾಗಿ ಇವತ್ತು ಎಲ್ಲ ಶಿಕ್ಷಣ ಸಂಸ್ಥೆಯವರು ಬರೀ ಸೈನ್ಸ್ ಮಾಡಿದ್ರೆ ಸಾಲದು, ಕಾಮರ್ಸ್ನು ಇರಲಿ ಆರ್ಟ್ಸ್ನು ಇರಲಿ ಅಂತಕ್ಕಂಥ ಆ ನಿಟ್ಟಿನಲ್ಲಿನೂ ಕೂಡ ಯೋಚನೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಾನು ರೀಸೆಂಟ್ಲಿ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂತಹ ವಸುಂಧರಾ ಕೂಗಾ ಅವರು ಇವತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋಗಿದ್ದಾರೆ. ಅವರು ಆರ್ಟ್ಸ್ ಚೂಸ್ ಮಾಡಿದ್ರು ಮುಂದೆ ಬಂದು. ಸೊ ಇದೆಲ್ಲ ಇಡೀ ಜಿಲ್ಲೆನೇ ಸಂತೋಷ ಪಡ್ತಕ್ಕಂಥ ವಿಚಾರಗಳು. ಸೊ ಹಾಗಾಗಿ ಬಹಳನೇ ಸಂತೋಷವಾದಂಥ ವಿಚಾರ. 600ರಿಂದ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಭಾಲ್ಕಿ ರಸ್ತೆಯಲ್ಲಿರುವಂತಹ ನೂತನ ರಿಂಗ್ ರಸ್ತೆಯಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಆಚರಣೆ ಮಾಡಲಾಯಿತು. ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ನಿರಗುಡಿ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಭಾರತ ಚೈನಾ ಯುದ್ಧದ ಸಂದರ್ಭದಲ್ಲಿ ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿದ ಹಾಗೂ ಇನ್ನಿತರ ನಿವೃತ್ತ ಮಾಜಿ ಸೈನಿಕರನ್ನ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಹೂವಿನ ಸುರಿಮಳೆಗೈಯುವ ಮೂಲಕವಾಗಿ ಪಟಾಕಿ ಸಿಡಿಸುವ ಮೂಲಕವಾಗಿ ಸನ್ಮಾನಿಸಿ ಗೌರವಿಸಿದರು. ನಿವೃತ್ತ ಸೈನಿಕರಾದ ನಾಗನಾಥ್ ಮೇತ್ರೆ, ಅಶೋಕ್ ಮದಕಟ್ಟಿ,
ಶಂಕರರಾವ್ ತೇಲಂಗೆ, ಅನಿಲ್ ಮೇತ್ರೆ, ಸುಧಾಕರ್ ಕುಲಕರ್ಣಿ, ಚಂದ್ರಕಾಂತ್ ಚಂದನಕೆರೆ, ಅಮೋಲ್ ಕುಲಕರ್ಣಿ, ಷಣ್ಮುಖಯ್ಯ ಸ್ವಾಮಿ ಇವರನ್ನ ಸನ್ಮಾನಿಸಲಾಯಿತು. ಅಲ್ಲದೆ ಭಕ್ತಾದಿಗಳಿಗೆ ಪೂಜ್ಯರು ಮೋಸಂಬಿ ಜ್ಯೂಸ್ ಅನ್ನು ವಿತರಣೆ ಮಾಡಿ ಈ ಒಂದು ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಣೆ ಮಾಡಿದರು. ಈ ಕುರಿತು ಜೈ ಭಾರತ್ ಸೇವಾ ಸಮಿತಿಯ ಒಂದು ವಕ್ತಾರರಾಗಿರುವಂತಹ ವೈಜನಾಥ್ ಝಳಕಿ ಅವರು ಮಾತನಾಡ್ತಾ ಸಮಿತಿಯು ದೇಶದಾದ್ಯಂತ ಉತ್ತಮ ಕಾರ್ಯವನ್ನು ಮಾಡ್ತಾ ಇದೆ ಎಂದು ಹೇಳಿದರು. ದೇಶದ ಗಡಿಯಲ್ಲಿ ಸೈನಿಕರು ನಮ್ಮ ಒಂದು ನಲಿವಿಗಾಗಿ ಸಂತೋಷಕ್ಕಾಗಿ ದೇಶ ಕಾಯುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ದೇಶದ ಒಳಗಡೆ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಮನಸ್ಸುಗಳನ್ನು ಕಟ್ಟುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಜಾತಿ ಮತ ಪಂಥ ಪಕ್ಷಭೇದವಿಲ್ಲದೆ 140 ಕೋಟಿ ಜನರನ್ನ ಎಲ್ಲರೂ ತಾಯಿ ಭಾರತಾಂಬೆಯ ಮಕ್ಕಳೆಂದು ಎಲ್ಲರನ್ನೂ ನಮ್ಮವರೆಂದು ನಿಸ್ವಾರ್ಥದಿಂದ ದೇಶ ಸೇವೆ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ದೇಶದ ಹೊರಗಿನ ಶತ್ರುಗಳ ಉಪಟಳ ಒಂದು ಕಡೆ ಆದರೆ ದೇಶದ ಒಳಗಡೆ ಇದ್ದುಕೊಂಡು ದೇಶ ದ್ರೋಹದ ಕೆಲಸ ಮಾಡುವವರನ್ನ ಮಟ್ಟ ಹಾಕಬೇಕಾಗಿದೆ. ಇಂಥ ವ್ಯಕ್ತಿಗಳನ್ನು ಪರಿವರ್ತಿಸಿ ದೇಶ ಸೇವೆಯಲ್ಲಿ ತೊಡಗಿಸುವ ಕಾರ್ಯ ಪೂಜ್ಯರು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಕೂಡ ಸಂವಿಧಾನದ ಕರ್ತವ್ಯಗಳನ್ನು ತಪ್ಪದೇ ಪಾಲಿಸಿ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳೋಣ ಎಂದು ಪೂಜ್ಯರು ಸಂದೇಶ ನೀಡಿದ್ದಾರೆ ಎನ್ನುವಂಥ ಮಾತನ್ನು ಇದೇ ವೇಳೆ ಸಮಿತಿಯ ಭಾಲ್ಕಿ ತಾಲೂಕು ಅಧ್ಯಕ್ಷರಾದ ಪಪ್ಪು ಪಾಟೀಲ್ ಖಾನಾಪುರ್, ಹಿರಿಯ ಪತ್ರಕರ್ತರಾದ ಸದಾನಂದ ಜೋಶಿ, ನಿವೃತ್ತ ಪೊಲೀಸ್ ಅಧಿಕಾರಿ ಗುರುಸಿದ್ದಪ್ಪ, ವಿಷ್ಣು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. बोलो भारत माता की जय, हवा मलिनाथ महाराज की जय, जय जवान जय किसान, जय जवान जय किसान, वंदे मातरम वंदे मातरम, बोलो भारत माता की जय, बोलो भारत माता की जय, बोलो भारत माता की जय, जय जवान जय किसान ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ದೇಶದ ಒಳಗಡೆ ಇರುವಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ಯೋಧರಂತೆ ಕೆಲಸ ಮಾಡಬೇಕಾದಂಥ ಪ್ರಸಂಗ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದಿದೆ. ಯಾಕಪ್ಪ ಅಂದರೆ ಈ ದೇಶಕ್ಕೆ ದೇಶದ ಹೊರಗಡೆ ಎಷ್ಟೊಂದು ಪಟ್ಟಭದ್ರ ಶಕ್ತಿಗಳು ಒಂದು ದಾಳಿ ಮಾಡಲು ಸಂಚು ಹಾಕ್ತಾ ಇದ್ದಾವೋ ಅದಕ್ಕಿಂತ ಹೆಚ್ಚಾಗಿ ದೇಶದ ಒಳಗಡೆ ಅಶಾಂತಿ ಸೃಷ್ಟಿಸುವಂಥ ಒಂದು ವ್ಯವಸ್ಥೆ ನಡೆದಿದೆ. ಅದನ್ನು ನಾವೆಲ್ಲರೂ ಕೂಡ ಅರಿಯಬೇಕು. ನಮ್ಮ ದೇಶ ಸುರಕ್ಷಿತವಾಗಿದ್ದರೆ ಮಾತ್ರ ನಾವು, ನಮ್ಮ ಪರಿವಾರ, ನಮ್ಮ ಪಕ್ಷ ಮತ್ತು ನಮ್ಮ ಜಾತಿ ಧರ್ಮ ಸುರಕ್ಷಿತವಾಗಿರುತ್ತದೆ ಅಂತ ಅಪ್ಪಾಜಿಯವರು ಕರೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಸಮಸ್ತ ಭಾರತ ದೇಶದ 140 ಕೋಟಿ ಭಾರತೀಯರು ದೇಶದ ಏಕತೆ, ಐಕ್ಯತೆ, ಅಖಂಡತೆಗಾಗಿ ನಾವೆಲ್ಲರೂ ಸರ್ವಧರ್ಮ ಸಮಭಾವದ ತತ್ವ ಸಿದ್ಧಾಂತಗಳನ್ನು, ನಿಸರ್ಗ ನಿಯಮಗಳನ್ನು, ಸಂವಿಧಾನ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಈ ದೇಶದ ಗೌರವಕ್ಕೆ ಪಾತ್ರರಾಗಬೇಕು ಮತ್ತು ತಾಯಿ ಭಾರತಾಂಬೆಯ ಹೆಮ್ಮೆ ಮಕ್ಕಳಿಗೆ ಈ ದೇಶ ನೀಡಿರುವ ಸಂವಿಧಾನದ ಮೂಲಭೂತ ಮತ್ತು ಕರ್ತವ್ಯಗಳನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಹಗಲು ಇರಲು ಶ್ರಮಿಸಲು ಕರೆ ನೀಡಿದ್ದಾರೆ. ಮೊನ್ನೆ ಬಿಗವಾನದಲ್ಲಿ ಕೂಡ ಅಂದರೆ ಮಹಾರಾಷ್ಟ್ರದ ದೌಂಡ್ ತಾಲೂಕಿನ ಬಿಗವಾನದಲ್ಲಿ ಪರಮ ಪೂಜ್ಯರ ಒಂದು ಗುರು ಪೂರ್ಣಿಮೆ ನಡೆಯಿತು. ಆ ಗುರು ಪೂರ್ಣಿಮೆ ಎಂಥ ಕಾರ್ಯಕ್ರಮ ಅಂದರೆ ದೇಶದ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಕಾರ್ಯಕ್ರಮ. ಯಾಕಪ್ಪ ಅಂದರೆ ದೇಶ ಸರ್ವ ಧರ್ಮದ ಭಕ್ತಾದಿಗಳ ವತಿಯಿಂದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥರಿಗೆ ಗುರು ನಮನ ಸಲ್ಲಿಸಲಾಯಿತು. ಯಾಕಪ್ಪ ಅಂದರೆ ಹವಾ ಮಲ್ಲಿನಾಥರು ಯಾವುದೇ ಜಾತಿ ಪಕ್ಷ ಧರ್ಮಕ್ಕೆ ಸೀಮಿತರಾದವರಲ್ಲ. ಈ ಜೈ ಭಾರತ್ ಮಾತಾ ಸೇವಾ ಸಮಿತಿ 140 ಕೋಟಿ ಭಾರತೀಯರ ಕಲ್ಯಾಣಕ್ಕಾಗಿ ಕಟ್ಟಿರುವಂಥ ಅವರು 140 ಕೋಟಿ ಭಾರತೀಯರನ್ನು ಇವರೆಲ್ಲ ತಾಯಿ ಭಾರತಾಂಬೆಯ ಮಕ್ಕಳಿಂದ ಅವರೆಲ್ಲ ಜೊತೆಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಭಾವೈಕ್ಯತೆಯ ಸಂತ, ಭಾವೈಕ್ಯತೆಯ ಭಗವಂತನಾಗಿ ಹವಾ ಮಲ್ಲಿನಾಥರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಬೀದರ್ನಲ್ಲಿ ಹಗಲು ರಾತ್ರಿ ಅನ್ನೋದೇ ಇವತ್ತಿಗೆ ಒಂದು ವಾರಗಳ ಸಮಯ ಆಲೋಗಿತ್ತು. ನಿರಂತರವಾಗಿ ತಮ್ಮ ಕೈಯಾರೆ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಈ ಮೂಲಕ ಅವರು ಏನು ನಮಗೆ ಒಂದು ಸಂದೇಶ ನೀಡ್ತಾ ಇದ್ದಾರಪ್ಪ ಅಂದರೆ ನೀವು ಎಲ್ಲರೂ ಕೂಡ ಈ ನಿಸರ್ಗದಲ್ಲಿರುವಂಥ ಒಂದು ಯಾತ್ರಿಗಳಾಗಿದ್ದೇವೆ. ನಿಸರ್ಗದಲ್ಲಿ 4 ದಿವಸ ಬಂದಂಥ ಯಾತ್ರಿಗಳು ನೆಮ್ಮದಿಯಿಂದ, ಸಂತೋಷದಿಂದ, ಖುಷಿಯಿಂದ ಒಬ್ಬರಿಗೊಬ್ಬರು ಪ್ರೀತಿಸಿ, ಆನಂದಿಸಿ, ಒಬ್ಬರಿಗೊಬ್ಬರು ಗೌರವಿಸಿ ನಮ್ಮ ಬಾಳನ್ನು ನಡೆಸಬೇಕಾಗಿದೆ. ಅದಕ್ಕಾಗಿ ನಮ್ಮೊಳಗಿನ ಜಾತಿ ಭೇದ ಭಾವ ಪಕ್ಷ ಪಂಥ ಬದಿಗೊತ್ತೋಣ, ದೇಶದ ಸುರಕ್ಷತೆಗಾಗಿ ಶ್ರಮಿಸೋಣ ಅಂತ ಕರೆ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ತುಂಬ ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಜರುಗಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಭಾಲ್ಕಿ ತಾಲೂಕಿನ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಪಪ್ಪು ಪಾಟೀಲ್ ಅವರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಿಗಳಾದಂಥ ಸದಾನಂದ ಜೋಶಿ ಅವರು, ಖ್ಯಾತ ಬರಹಗಾರರು ಮತ್ತು ಪರಮ ಪೂಜ್ಯರ ಪರಮ ಭಕ್ತರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ಗುರುಸಿದ್ದಪ್ಪಣ್ಣವರು, ವಿಷ್ಣು ಅವರು ಸೇರಿದಂತೆ ಎಲ್ಲರೂ ಕೂಡ ಹಗಲಿರುಳು ಶ್ರಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ಸುಮಾರು
ನ್ಯಾಷನಲ್ ನೆಟ್ವರ್ಕ್ ಆಫ್ ಸೆಕ್ಸ್ ವರ್ಕರ್ ಕರ್ನಾಟಕ ಲೈಂಗಿಕ ಕಾರ್ಮಿಕರ ಯೂನಿಯನ್ ಸಂಗಮ ಒಂದು ಸಂಗ್ರಾಮ್ ಸಾಥಿ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಮಿಕ ದಿನಾಚರಣೆ ಸ್ಮರಣಾರ್ಥ ಬೀದರ್ನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ವಕಾಲತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂವಿಧಾನ ಪೀಠಿಕೆ ಓದುವ ಮುಖಾಂತರ ಆರಂಭಿಸಲಾಯಿತು. ರಾಜೇಶ್ ಸಂಗಮ್ ನಿರ್ದೇಶಕರು ಇವರು ಕೂಡ ಈ ಸಂದರ್ಭದಲ್ಲಿ ಲೈಂಗಿಕ ಕಾರ್ಮಿಕರ ಸ್ಥಿತಿಗತಿ ಮತ್ತು ಲೈಂಗಿಕ ಕಾರ್ಮಿಕರ ಹಕ್ಕುಗಳನ್ನು ಕುರಿತು ಸುಪ್ರೀಂ ಕೋರ್ಟ್ ಆದೇಶ ಬುದ್ಧದೇವ್ ಕರ್ಮಾಸ್ಕರ ಸವಿಸ್ತಾರವಾಗಿ ಸಭೆಯಲ್ಲಿ ತಿಳಿಸಿದರು. ಮಹಿಳಾ ಪೊಲೀಸ್ ಠಾಣೆಯ ಮಲ್ಲಮ್ಮ ಅವರು ಕೂಡ ಮಾತಾಡ್ತಾ ಲೈಂಗಿಕ ಕಾರ್ಮಿಕರು ಕಳಂಕ ತಾರತಮ್ಯದಿಂದ ಮುಕ್ತರಾಗಬೇಕು, ಇತರರಂತೆ ಅವರು ಕೂಡ ಕಾರ್ಮಿಕರು ಮತ್ತು ಉದ್ಯಮಶೀಲರಾಗಬೇಕು, ಅವರೊಂದಿಗೆ ಶಿಕ್ಷಣ ಮುಂದುವರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. FBI ಶ್ರೀನಿವಾಸ್ ಬಿರಾದರ್ ಅವರು ಮಾತಾಡ್ತಾ ಲೈಂಗಿಕ ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಮಹಿಳೆಯರು ಹೆಚ್ಚು ಒತ್ತು ಕೊಡಬೇಕೆಂದು ತಿಳಿಸಿದರು. ಅದರೊಂದಿಗೆ ಲೈಂಗಿಕ ಕಾರ್ಮಿಕರು ಮುಖ್ಯವಾಹಿನಿಗೆ ಬರಬೇಕೆಂದು ಕರೆ ಕೊಟ್ಟರು. ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗುರುರಾಜ್ ಅವರು, ರಾಮ್ಸಿಂಗ್ ರಾಠೋಡ್ ಅವರು ಸಮುದಾಯದ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡೋಣ ಎಂದು ತಿಳಿಸಿದರು. ಲೈಂಗಿಕ ಕಾರ್ಮಿಕರು ಎದುರಿಸ್ತಾ ಇರುವಂತಹ ಸವಾಲುಗಳನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡೋಣ ಎಂದು ಸಭೆಯಲ್ಲಿ ತಿಳಿಸಿದರು. ಕಾರ್ಯಕ್ರಮವನ್ನು ಭೀಮ್ ಮತ್ತು ಮಹೇಶ್ ಅವರು ನೆರವೇರಿಸಿಕೊಟ್ರು. ಈ ಸಭೆಯಲ್ಲಿ ನಗರದ ಪೊಲೀಸ್ ಠಾಣೆ ಅಧಿಕಾರಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ರಾಮ್ಸಿಂಗ್ ರಾಠೋಡ್, ಭಾರತಿ, ಶಕುಂತಲಾ, ಮುಕ್ತ ಮತ್ತು DILSA ಪ್ಯಾನೆಲ್ ವಕೀಲರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಗುರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.